ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಇನ್ನೊಂದು ಹೊಸ IPO ಮಾರ್ಕೆಟ್ನಲ್ಲಿ ಲಾಂಚ್ ಆಗ್ತಾ ಇದೆ. IQ ಲೈಟ್ನಿಂಗ್ ತನ್ನ IPOನೊಂದಿಗೆ ಮಾರ್ಕೆಟ್ನಲ್ಲಿ ಲಾಂಚ್ ಆಗ್ತಾ ಇದ್ದಾರೆ. 2016ರಲ್ಲಿ ಪ್ರಾರಂಭವಾದಂತಹ IQ ಲೈಟ್ನಿಂಗ್ ಒಂದು LED ಮ್ಯಾನುಫ್ಯಾಕ್ಚರರ್ ಕಂಪನಿ ಆಗಿರ್ತಾರೆ. LED ಲೈಟ್ನಿಂಗ್ ಸೊಲ್ಯೂಷನ್ಸ್ಗಳನ್ನು ಇವರು ಪ್ರೊವೈಡ್ ಮಾಡ್ತಾರೆ. ಮೇಜರ್ ಆಗಿ LED ಬಲ್ಬ್ಸ್ಗಳು, ರೆಫ್ರಿಜಿರೇಟರ್ಗಳಲ್ಲಿ ಬಳಸುವಂತಹ LED ಲೈಟ್ಗಳು, ವೆಹಿಕಲ್ಗಳ LED ಲೈಟ್ಸ್, ಈ ರೀತಿಯಲ್ಲಿ ಬೇರೆ ಬೇರೆ ಲೈಟ್ನಿಂಗ್ ಸೊಲ್ಯೂಷನ್ಸ್ಗಳನ್ನು ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. IQ ಮೇಜರ್ ಆಗಿ ಒಂದು ಒರಿಜಿನಲ್ ಡಿಸೈನ್ ಮ್ಯಾನುಫ್ಯಾಕ್ಚರರ್, ಅಂದರೆ ತಮ್ಮ ಪ್ರಾಡಕ್ಟ್ಗಳನ್ನು ತಾವೇ ಡಿಸೈನ್ ಮಾಡಿ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಸಪ್ಲೈ ಕೂಡ ಮಾಡ್ತಾರೆ. ಡೈರೆಕ್ಟ್ ಆಗಿ ಕಸ್ಟಮರ್ಸ್ಗಳಿಗೆ ಹಾಗೆ B2B ಬಿಸ್ನೆಸ್ಗಳಿಗೆ ಇವರು ತಮ್ಮ ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡ್ತಾರೆ. ಹಾಗೆ ಇವರು ಮೇಜರ್ ಆಗಿ ಸಸ್ಟೈನಬಿಲಿಟಿಯ ಬಗ್ಗೆ ಹೆಚ್ಚಿನ ಒಂದು ಫೋಕಸ್ ಅನ್ನು ಹೊಂದಿದ್ದಾರೆ. ಅಂದರೆ ಯಾವುದೇ ರೀತಿಯ ಕಾರ್ಬನ್ ಎಮಿಷನ್ ಇಲ್ಲದೆ ತಮ್ಮ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು ಇವರ ಮೇಜರ್ ಗೋಲ್ ಆಗಿರುತ್ತೆ. ಹಾಗೆ ಒಳ್ಳೆ ಒಂದು ಬಿಸ್ನೆಸ್ ಸೆಗ್ಮೆಂಟ್ ಅನ್ನು ಕೂಡ ಕಂಪನಿ ಹೊಂದಿದ್ದಾರೆ. LED ಮಾರ್ಕೆಟ್ ಒಂದು ಗ್ರೋಯಿಂಗ್ ಸೆಗ್ಮೆಂಟ್ ಆಗಿರುತ್ತೆ. ಕೇವಲ ಒಂದು ಸೆಗ್ಮೆಂಟ್ ನಲ್ಲಿ ಮಾತ್ರ LED ಲೈಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡದೆ ಬೇರೆ ಬೇರೆ ಸೆಗ್ಮೆಂಟ್ಗಳಲ್ಲಿ ಬಳಕೆಯಾಗುವಂತಹ LED ಲೈಟ್ನಿಂಗ್ ಸೊಲ್ಯೂಷನ್ ಅನ್ನು ಇವರು ಪ್ರೊವೈಡ್ ಮಾಡ್ತಾರೆ. ಅದರಿಂದ ಬೇರೆ ಬೇರೆ ರೀತಿಯ ಕಸ್ಟಮರ್ ಬೇಸ್ ಅನ್ನು ಕೂಡ ಕಂಪನಿ ಅಕ್ವೈರ್ ಮಾಡ್ತಾ ಹೋಗ್ತಿದ್ದಾರೆ. ಸೊ ಒಳ್ಳೆ ಒಂದು ಗ್ರೋಯಿಂಗ್ ಬಿಸ್ನೆಸ್ ಆಗಿರುತ್ತೆ. ಆಲ್ರೆಡಿ ಇವರು 900ಕ್ಕೂ ಹೆಚ್ಚಿನ ಕ್ಲೈಂಟ್ಸ್ ಗಳಿಗೆ ತಮ್ಮ ಪ್ರಾಡಕ್ಟ್ಸ್ ಗಳನ್ನು ಸೆಲ್ ಮಾಡಿದ್ದಾರೆ. 16 ಇಂಟರ್ನ್ಯಾಷನಲ್ ಕಸ್ಟಮರ್ಸ್ ಗಳನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಅದರಲ್ಲಿ ಮೇಜರ್ ಕಸ್ಟಮರ್ ಫಿಲಿಪ್ಸ್ ಆಗಿರ್ತಾರೆ. ಹಾಗೆ ವೆಸ್ಟರ್ನ್ ರೆಫ್ರಿಜರೇಷನ್ ಪ್ರೈವೇಟ್ ಲಿಮಿಟೆಡ್, ಪ್ಯಾನಾಸೋನಿಕ್ ಇವರೆಲ್ಲರೂ ಕೂಡ IQ ಲೈಟ್ನಿಂಗ್ ನ ಮೇಜರ್ ಕಸ್ಟಮರ್ಸ್ ಆಗಿರ್ತಾರೆ. ಹಾಗೆ ತಮ್ಮದೇ ಆದ ಒಂದು R&D ಡಿಪಾರ್ಟ್ಮೆಂಟ್ ಅನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಕಸ್ಟಮರ್ಸ್ಗಳು ಯಾವ ರೀತಿಯ ಒಂದು ರಿಕ್ವೈರ್ಮೆಂಟ್ ಗಳನ್ನ ಕೊಡ್ತಾರೆ ಆ ರೀತಿಯಲ್ಲಿ ಇವರು ಬಲ್ಬ್ಸ್ ಆಗಿರ್ಬೋದು ಅಥವಾ LED ಪ್ರಾಡಕ್ಟ್ಸ್ ಆಗಿರ್ಬೋದು ಅದನ್ನ ಡಿಸೈನ್ ಮಾಡಿ ತಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಕೇವಲ LED ಲೈಟ್ನಿಂಗ್ ಪ್ರಾಡಕ್ಟ್ಸ್ ಅಷ್ಟೇ ಅಲ್ಲದೆ ಮೆಕ್ಯಾನಿಕಲ್ ಕಾಂಪೋನೆಂಟ್ಸ್ ಗಳನ್ನು ಕೂಡ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಕೆಲವೊಂದಿಷ್ಟು ವೀಕ್ನೆಸ್ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮೇಜರ್ ಆಗಿ ಇವರೇನು ರೆವೆನ್ಯೂ ಜನರೇಟ್ ಮಾಡ್ತಾರೆ ಅದರಲ್ಲಿ 85% ರೆವೆನ್ಯೂ ಟಾಪ್ 20 ಕಸ್ಟಮರ್ಸ್ ಗಳಿಂದ ಬರ್ತದೆ. 900ಕ್ಕೂ ಹೆಚ್ಚಿನ ಕಸ್ಟಮರ್ಸ್ ಗಳನ್ನ ಕಂಪನಿ ಹೊಂದಿದ್ರು ಕೂಡ ಕೇವಲ 20 ಕಸ್ಟಮರ್ಸ್ ಗಳಿಂದ 85% ರೆವೆನ್ಯೂ ಜನರೇಟ್ ಆಗ್ತಿರೋದು ಸ್ವಲ್ಪ ಕನ್ಸರ್ನ್ ಆಗಿರುತ್ತೆ. ಸೊ 20 ಕಸ್ಟಮರ್ಸ್ ಗಳಲ್ಲಿ ಯಾರಾದ್ರೂ ಮೇನ್ ಕಸ್ಟಮರ್ಸ್ ಫಿಲಿಪ್ಸ್ ಆಗಿರ್ಬೋದು, ಸೊ ಈ ರೀತಿಯ ಕಸ್ಟಮರ್ಸ್ಗಳು ಕಂಪನಿಗೆ ಹೆಚ್ಚಿನ ಒಂದು ಆರ್ಡರ್ಸ್ ಗಳನ್ನ ಕೊಡ್ಲಿಲ್ಲ ಅಂದ್ರೆ ಇವರ ರೆವೆನ್ಯೂ ಸಾಕಷ್ಟು ಮಟ್ಟಿಗೆ ಫಾಲ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯಲ್ಲಿ ಇವರು ತಮ್ಮ ಕಸ್ಟಮರ್ ಬೇಸ್ ಅನ್ನ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಹಾಗೆ ರೆವೆನ್ಯೂ ಡಿಸ್ಟ್ರಿಬ್ಯೂಷನ್ ಅನ್ನು ಕೂಡ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಇದು ಕಂಪನಿಯ ಒಂದು ಮೇಜರ್ ವೀಕ್ನೆಸ್ ಆಗಿದೆ. ಹಾಗೆ ಇವರು ಲಾಂಗ್ ಟರ್ಮ್ ಅಗ್ರಿಮೆಂಟ್ ಅನ್ನ ಯಾವುದೇ ಒಂದು ಕಂಪನಿಯ ಜೊತೆಯಲ್ಲಿ ಸೈನ್ ಮಾಡಿಲ್ಲ. ಅಂದ್ರೆ 20-30 ವರ್ಷಗಳ ಕಾಲ ಯಾವುದೇ ರೀತಿಯ ಒಂದು ಕಾಂಟ್ರಾಕ್ಟ್ಸ್ ಇಲ್ಲ. ಇವರ ಕಸ್ಟಮರ್ಸ್ಗಳು ಎಷ್ಟು ಆರ್ಡರ್ಸ್ ಗಳನ್ನ ಕೊಡ್ತಾರೆ ಅಷ್ಟನ್ನು ಇವರು ಸಪ್ಲೈ ಮಾಡ್ತಾ ಹೋಗ್ತಿದ್ದಾರೆ. ಸೊ ಫಿಲಿಪ್ಸ್ ಆಗಿರ್ಬೋದು, ಪ್ಯಾನಾಸೋನಿಕ್ ಆಗಿರ್ಬೋದು, ಸೊ ಈ ರೀತಿಯ ಲಾರ್ಜ್ ಕಸ್ಟಮರ್ ಬೇಸ್ ಹೊಂದಿರುವಂತಹ ಕಂಪನಿಗಳ ಜೊತೆಯಲ್ಲಿ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಇದ್ರೆ ಅದು ಕಂಪನಿಗೆ ಒಂದು ಪಾಸಿಟಿವ್ ಆಗಿರ್ತಿತ್ತು. ಬಟ್ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಇಲ್ಲದೆ ಇರೋದು ಸ್ವಲ್ಪ ವೀಕ್ನೆಸ್ ಆಗ್ಬೋದು. ಹಾಗೆ ಅವರ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ಗೆ ರಾ ಮೆಟೀರಿಯಲ್ ಏನು ಬೇಕಾಗುತ್ತೆ ಅದನ್ನು ಅವರು ಥರ್ಡ್ ಪಾರ್ಟಿಯಿಂದ ಬೈ ಮಾಡ್ತಿರ್ತಾರೆ. ಸೊ ರಾ ಮೆಟೀರಿಯಲ್ ಸಪ್ಲೈ ಕೂಡ ಒಂದು ಕನ್ಸರ್ನ್ ಆಗ್ಬೋದು. ಸೊ ಈ ರೀತಿಯ ಸ್ಮಾಲ್ ಕನ್ಸರ್ನ್ಸ್ ಎಲ್ಲ ಬಿಸ್ನೆಸ್ ನಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಅದೇ ರೀತಿಯ ವೀಕ್ನೆಸ್ ಕೂಡ ನಮಗೆ IQದಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ IQ ಲೈಟ್ನಿಂಗ್ ರೀಸೆಂಟ್ ಆಗಿ ಸ್ಟಾರ್ಟ್ ಆದಂಥ ಕಂಪನಿ, ಅಂದರೆ 7 ವರ್ಷದ ಇತಿಹಾಸ ಇರುವಂತಹ ಕಂಪನಿ ಆಗಿರುತ್ತೆ. ತಮ್ಮ ಬಿಸ್ನೆಸ್ ಅನ್ನ ಈಗಷ್ಟೇ ಡೆವಲಪ್ ಮಾಡ್ತಿದ್ದಾರೆ. ಸೊ ಅದರಿಂದ ಫೈನಾನ್ಷಿಯಲ್ ಪೊಸಿಷನ್ ಅಷ್ಟಾಗಿ ಇಂಪ್ರೂವ್ ಆಗ್ತಿಲ್ಲ. ಅಂದ್ರೆ ಫ್ರೀ ಕ್ಯಾಶ್ ಫ್ಲೋ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಇವ್ರಿಗೇನು ಪ್ರಾಫಿಟ್ಸ್ ಜನರೇಟ್ ಆಗುತ್ತೆ ಅದನ್ನು ಅವರು ತಮ್ಮ ಬಿಸ್ನೆಸ್ ನಲ್ಲಿ ಮತ್ತೆ ಇನ್ವೆಸ್ಟ್ ಮಾಡ್ತಾರೆ. ತಮ್ಮ ಬಿಸ್ನೆಸ್ ಅನ್ನ ಇನ್ನಷ್ಟು ಗ್ರೋ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. IQ ಲೈಟಿಂಗ್ ನ IPO ಜೂನ್ 6ಕ್ಕೆ ಓಪನ್ ಆಗ್ತದೆ. ಜೂನ್ 8ರವರೆಗೂ IPO ಓಪನ್ ಇರುತ್ತೆ. ಸೊ ಫೇಸ್ ವ್ಯಾಲ್ಯೂ ₹10 ಪ್ರತಿ ಶೇರಿಗೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಕಂಪನಿ ಪ್ರೈಸ್ ಬ್ಯಾಂಡ್ ಅನ್ನ $270ರಿಂದ $285 ಸೆಟ್ ಮಾಡಿದ್ದಾರೆ. ಕಟ್ ಆಫ್ ಪ್ರೈಸ್ 285 ಆಗಿರುತ್ತೆ. ಸೊ IPO ಓವರ್ ಸಬ್ಸ್ಕ್ರೈಬ್ ಆದ್ರೆ 285ರ ಪ್ರೈಸ್ ನಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಿದ್ರೆ ಮಾತ್ರ ನಮಗೆ ಅಲಾಟ್ಮೆಂಟ್ ಸಿಗುತ್ತೆ. 52 ಶೇರ್ಗಳ ಲಾಟ್ ಆಗಿರುತ್ತೆ. ಮಿನಿಮಮ್ ಒಂದು ಲಾಟ್ಗೆ ನಾವು ಅಪ್ಲಿಕೇಶನ್ ಅನ್ನು ಹಾಕಬೇಕು. ಒಂದು ಲಾಟ್ಗೆ ಅಪ್ಲಿಕೇಶನ್ ಅನ್ನು ಹಾಕೋದಕ್ಕೆ ₹14,820 ಅವಶ್ಯಕತೆ ಇರುತ್ತೆ. ಮ್ಯಾಕ್ಸಿಮಮ್ ಒಬ್ಬ ರಿಟೇಲ್ ಇನ್ವೆಸ್ಟರ್ 13 ಲಾಟ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದು. ₹1,92,660 ಇದ್ರೆ 13 ಲಾಟ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದಾಗುತ್ತೆ. 13ಕ್ಕೂ ಹೆಚ್ಚಿನ ಲಾಟ್ಗಳಿಗೆ ನೀವು ಅಪ್ಲೈ ಮಾಡ್ತೀರಾ ಅಂದ್ರೆ NII ಕ್ಯಾಟಗರಿಯಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಬೇಕಾಗುತ್ತೆ. IPO ಅಲಾಟ್ಮೆಂಟ್ ಸ್ಟೇಟಸ್ 13 ಜೂನ್ಗೆ ಗೊತ್ತಾಗುತ್ತೆ. ನಿಮಗೆ ಅಲಾಟ್ಮೆಂಟ್ ಸಿಗಲಿಲ್ಲ ಅಂದ್ರೆ 14 ಜೂನ್ ನಿಮ್ಮ ಬ್ಯಾಂಕ್ ಅಲ್ಲಿ ಏನು ಅಮೌಂಟ್ ಬ್ಲಾಕ್ ಆಗಿರುತ್ತೆ ಅದು ಅನ್ಬ್ಲಾಕ್ ಆಗುತ್ತೆ. ಅಕಸ್ಮಾತ್ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ನಿಮ್ಮ ಡಿಮ್ಯಾಟ್ ಅಕೌಂಟ್ ನಲ್ಲಿ ಶೇರ್ಗಳು 15 ಜೂನ್ಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ 16 ಜೂನ್ ಆಗಿರುತ್ತೆ. ಕಂಪನಿಯ ಫೈನಾನ್ಷಿಯಲ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ
ಒಳ್ಳೆ ಒಂದು ಫೈನಾನ್ಷಿಯಲ್ಸ್ ಅನ್ನ ಕಂಪನಿ ಹೊಂದಿದ್ದಾರೆ. ಇವರ ಟೋಟಲ್ ರೆವೆನ್ಯೂ ಇಯರ್ ಆನ್ ಇಯರ್ ನೀವು ಅಬ್ಸರ್ವ್ ಮಾಡಬಹುದು. ಇಯರ್ ಆನ್ ಇಯರ್ ಒಳ್ಳೆ ಒಂದು ಗ್ರೋತ್ ನಮಗೆ ರೆವೆನ್ಯೂ ನಲ್ಲಿ ನೋಡೋದಕ್ಕೆ ಸಿಗ್ತದೆ. 2023 ಫೈನಾನ್ಷಿಯಲ್ ಇಯರ್ ನ 3 ಕ್ವಾರ್ಟರ್ನ ರೆವೆನ್ಯೂ ಅಬ್ಸರ್ವ್ ಮಾಡಿದಾಗ 2022 4 ಕ್ವಾರ್ಟರ್ನ ರೆವೆನ್ಯೂ ಏನಿದೆ ಸೊ ಅದನ್ನ ಕಂಪನಿ ಮ್ಯಾಚ್ ಮಾಡ್ತಿದೆ. ಸೊ ಇನ್ನೊಂದು ಕ್ವಾರ್ಟರ್ ನಲ್ಲಿ ಇನ್ನಷ್ಟು ರೆವೆನ್ಯೂ ಗ್ರೋತ್ ಆಗಿರುತ್ತೆ. ಸೊ ಕನ್ಸಿಡರಬ್ಲಿ ಕಳೆದ 4 ವರ್ಷಗಳಿಂದ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಇವರ ಪ್ರಾಫಿಟ್ ಗ್ರೋತ್ ಕೂಡ ಅಬ್ಸರ್ವ್ ಮಾಡಬಹುದು. ಇಯರ್ ಆನ್ ಇಯರ್ ಪ್ರಾಫಿಟ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಇಕ್ಯೂ ಲೈಟ್ನಿಂಗ್ ನ ಇಶ್ಯೂ ಸೈಜ್ 607 ಕೋಟಿ ಆಗಿರುತ್ತೆ. ಇಲ್ಲಿ ಫ್ರೆಶ್ ಇಶ್ಯೂ ಕೂಡ ಇದೆ. ಹಾಗೆ ಆಫರ್ ಫಾರ್ ಸೇಲ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆಫರ್ ಫಾರ್ ಸೇಲ್ ಅಂದ್ರೆ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ಯಾರಿದ್ದಾರೆ ಅಂದ್ರೆ ಆಲ್ರೆಡಿ ಯಾರು ಐಪಿಒಗೂ ಮುಂಚೆ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದರೆ ಅವರು ಪ್ರಮೋಟರ್ ಕೂಡ ಆಗಿರ್ಬೋದು, ಅವರೇನು ಶೇರ್ಸ್ ಗಳನ್ನ ಸೆಲ್ ಮಾಡ್ತಿದ್ದಾರೆ ಅದು 257 ಕೋಟಿ ಆಗಿರುತ್ತೆ. ಹಾಗೆ ಫ್ರೆಶ್ ಆಗಿ ಇವರು 350 ಕೋಟಿ ಅಮೌಂಟ್ ನ ಶೇರ್ ಗಳನ್ನ ಕೂಡ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ ಗಳನ್ನು ಆಫರ್ ಮಾಡ್ತಿದ್ದಾರೆ ಅಂದ್ರೆ QIB ಕ್ಯಾಟಗರಿಯಲ್ಲಿ ಮ್ಯಾಕ್ಸಿಮಮ್ 50% ಆಫರ್ ಇರುತ್ತೆ. NIA ಕ್ಯಾಟಗರಿಯಲ್ಲಿ ಮಿನಿಮಮ್ 15% ಆಫರ್ ಮಾಡ್ತಿದ್ದಾರೆ. ಹಾಗೆ ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ ಮಿನಿಮಮ್ 35% ಆಫರ್ ನೋಡೋದಕ್ಕೆ ಸಿಗ್ತದೆ. ಅಕಸ್ಮಾತ್ ರಿಟೇಲ್ ಕ್ಯಾಟಗರಿ ಫುಲ್ ಆಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ 35% ಇವರೇನು ಆಫರ್ ಮಾಡ್ತಿದ್ದಾರೆ, ಅಷ್ಟು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಅದನ್ನು ಅವರು NIA ಮತ್ತೆ QIB ಗೆ ಅಲಾಟ್ ಮಾಡ್ತಾರೆ. IPOಗಳಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಬೇಕು ಅಂದ್ರೆ ಡಿಮ್ಯಾಟ್ ಅಕೌಂಟ್ ನ ಅವಶ್ಯಕತೆ ಇರುತ್ತೆ. ಅಲೈಸ್ ಬ್ಲೂ ನಲ್ಲಿ ನೀವು ನಿಮ್ಮ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸಬಹುದು. ಸೊ ಇಲ್ಲಿ ನಿಮಗೆ IPO ಅಪ್ಲಿಕೇಶನ್ಸ್ ಗಳು, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಗಳು, ಹಾಗೆ ನೀವು ಡೆಲಿವರಿಯಲ್ಲಿ ಶೇರ್ಸ್ ಗಳನ್ನ ಬೈ ಮಾಡಿದ್ರೆ ಯಾವುದೇ ರೀತಿಯ ಬ್ರೋಕರೇಜಸ್ ಅಪ್ಲೈ ಆಗೋದಿಲ್ಲ. ಹಾಗೆ ನೀವು ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಟ್ರೇಡಿಂಗ್ ಅನ್ನ ಮಾಡ್ತೀರಾ ಅಂದ್ರೆ 15 ರೂಪಾಯಿಯ ಬ್ರೋಕರೇಜಸ್ ಅಪ್ಲೈ ಆಗುತ್ತೆ. ಬೇರೆ ಬ್ರೋಕರೇಜಸ್ ಗಳು 20 ರೂಪಾಯಿವರೆಗೂ ಚಾರ್ಜಸ್ ಅನ್ನ ಮಾಡ್ತಾರೆ. ಸೊ ಇವರು 15 ರೂಪಾಯಿ ಚಾರ್ಜಸ್ ಅನ್ನ FNO ಸೆಗ್ಮೆಂಟ್ ಅಲ್ಲಿ ಮಾಡ್ತಿದ್ದಾರೆ. ಹಾಗೆ ಸೆಕ್ಯೂರಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೆ ಝೀರೋ ಡೌನ್ ಟೈಮ್ ಅನ್ನ ಕೂಡ ಇವರು ಪ್ರಾಮಿಸ್ ಮಾಡ್ತಾರೆ. ಅಂದ್ರೆ ಯಾವುದೇ ರೀತಿಯ ಲ್ಯಾಗ್ ಇಲ್ಲದೇನೆ ನೀವು ಶೇರ್ಸ್ ಗಳನ್ನ ಬೈ ಮತ್ತೆ ಸೆಲ್ ಮಾಡಬಹುದು ಅನ್ನುವಂತ ಪ್ರಾಮಿಸ್ ಅನ್ನು ಕೂಡ ಕಂಪನಿ ಮಾಡ್ತಿದ್ದಾರೆ. ಹಾಗೆ ಬ್ರೋಕರೇಜಸ್ ನ ಮೇಲೆ ನೀವು ಪ್ರತಿ ವರ್ಷ 13,200 ರೂಪಾಯಿವರೆಗೂ ಸೇವಿಂಗ್ಸ್ ಅನ್ನ ಮಾಡಬಹುದಾಗುತ್ತೆ. ಸೊ ಅದರಿಂದ ನೀವು ಡಿಮ್ಯಾಟ್ ಅಕೌಂಟ್ ಅನ್ನು ಹೊಂದಿಲ್ಲ ಅಂದ್ರೆ ಅಲೈಸ್ ಬ್ಲೂ ನಲ್ಲಿ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸಬಹುದಾಗುತ್ತೆ. ಸೊ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ನಾನು ಲಿಂಕ್ ಅನ್ನು ಪಿನ್ ಮಾಡಿರ್ತೀನಿ. ಇಕ್ಯೂ ಲೈಟಿಂಗ್ ನ ವ್ಯಾಲ್ಯೂಯೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಪರ್ ಪ್ರೈಸ್ ಬ್ಯಾಂಡ್ 285 ಇವರು ಸೆಟ್ ಮಾಡಿದ್ದಾರೆ. ಅದರಲ್ಲಿ ನಮಗೆ ಮಾರ್ಕೆಟ್ ಕ್ಯಾಪ್ 2200 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಒಂದು ಸ್ಮಾಲ್ ಕ್ಯಾಪ್ ನ ಕಂಪನಿ ಅರ್ನಿಂಗ್ ಪರ್ ಶೇರ್ 7 ರೂಪಾಯಿ 77 ಪೈಸೆ ನೋಡೋದಕ್ಕೆ ಸಿಗ್ತದೆ. ಪಿ ರೇಷಿಯೋ 36 ಆಗಿರುತ್ತೆ. ಸೊ ಕಾಂಪಿಟೇಟರ್ಸ್ಗೆ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಇವರು ತಮ್ಮ IPO ನ ತರ್ತಾ ಇದ್ದಾರೆ. ಸೊ 2022 ಏನು ಪ್ರಾಫಿಟಬಿಲಿಟಿ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಸಿಮಿಲರ್ ಪ್ರಾಫಿಟಬಿಲಿಟಿ ಕಂಟಿನ್ಯೂ ಆದ್ರೆ ಈ ಒಂದು ವ್ಯಾಲ್ಯೂಯೇಷನ್ ಜಸ್ಟಿಫೈ ಆಗುತ್ತೆ. ಡಿಕ್ಸಾನ್ ಟೆಕ್ನಾಲಜೀಸ್, ಆಂಬರ್ ಎಂಟರ್ಪ್ರೈಸಸ್, ಸಿರ್ಮಾ SGS ಟೆಕ್ನಾಲಜಿ ಲಿಮಿಟೆಡ್ ಹಾಗೆ ಈಗಷ್ಟೇ IPO ಲಾಂಚ್ ಮಾಡಿದಂತಹ ಎಲಿನ್ ಎಲೆಕ್ಟ್ರಾನಿಕ್ಸ್ ಇವರ ಕಾಂಪಿಟೇಟರ್ಸ್ ಆಗಿರ್ತಾರೆ. ಸೊ ಎಲ್ಲ ಕಂಪನಿಗಳು ಬೇರೆ ಬೇರೆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ರು ಕೂಡ LED ಲೈಟ್ನಿಂಗ್ ಸೊಲ್ಯೂಷನ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಅದರಿಂದ ಇಕ್ಯೂಗೆ ಇವರು ಕಾಂಪಿಟೇಟರ್ಸ್ ಆಗಿರ್ತಾರೆ. ಸೊ ಎಲ್ಲ ಕಂಪನಿಗಳು ಕೂಡ ಹೈಯರ್ ವ್ಯಾಲ್ಯೂಷನ್ ಅಲ್ಲಿ ಟ್ರೇಡ್ ಆಗ್ತದೆ. ಈ ಎಲ್ಲ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ಇಕ್ಯೂ ಒಳ್ಳೆ ಒಂದು ವ್ಯಾಲ್ಯೂಷನ್ ಒಂದಿಗೆ ಮಾರ್ಕೆಟ್ ನಲ್ಲಿ ಲಾಂಚ್ ಆಗ್ತಾ ಇದ್ದಾರೆ. ಸೊ ಕಾಂಪಿಟೇಷನ್ ತುಂಬಾನೇ ಜಾಸ್ತಿ ಕಾಣಿಸುತ್ತೆ. ಆದ್ರೂ ಕೂಡ ಇವರು ಯಾವ ರೀತಿಯ ಸೊಲ್ಯೂಷನ್ಸ್ ಗಳನ್ನ ಕಸ್ಟಮರ್ಸ್ ಗೆ ಪ್ರೊವೈಡ್ ಮಾಡ್ತಾರೆ, ಹಾಗೆ ಎಷ್ಟು ಕಸ್ಟಮರ್ಸ್ ಗಳನ್ನ ಅಕ್ವೈರ್ ಮಾಡ್ತಾರೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಕ್ಯೂ ಲೈಟಿಂಗ್ ನ ರಿಜಿಸ್ಟರ್ ಕೆಫಿನ್ ಟೆಕ್ನಾಲಜೀಸ್ ಲಿಮಿಟೆಡ್ ಆಗಿರ್ತಾರೆ. IPO ಅಲಾಟ್ಮೆಂಟ್ ಸ್ಟೇಟಸ್ ಅನ್ನ ನಾವು ಕೆಫಿನ್ ಟೆಕ್ನಾಲಜೀಸ್ ಲಿಮಿಟೆಡ್ ನಲ್ಲಿ ಚೆಕ್ ಮಾಡ್ಕೊಳ್ಳಬಹುದಾಗುತ್ತೆ. ಲಿಸ್ಟಿಂಗ್ ಗೇನ್ಸ್ ಆಗಿರುತ್ತೆ. ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ, ನಾವು ಲಿಸ್ಟಿಂಗ್ ಗೇನ್ ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನು ಹಾಕಬಹುದಂದ್ರೆ ಇವತ್ತಿನ ದಿನ 73 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 52 ಶೇರ್ಗಳ ಲಾಟ್ ಆಗಿರೋದ್ರಿಂದ 3800 ರೂಪಾಯಿವರೆಗೂ ಲಿಸ್ಟಿಂಗ್ ಗೇನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸೊ ರೀಸೆಂಟ್ ಆಗಿ ಬರ್ತಿರುವಂತಹ IPO ಗಳಿಗೆ ಕಂಪೇರ್ ಮಾಡಿದಾಗ ಕೆಲವೊಂದಿಷ್ಟು IPOಗಳು 1000 ರೂಪಾಯಿವರೆಗೂ ಲಿಸ್ಟಿಂಗ್ ಗೇನ್ಸ್ ಅನ್ನ ಕೊಡ್ತಿದ್ರು ಕೂಡ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಸೊ 4000 ರೂಪಾಯಿವರೆಗೂ ಲಿಸ್ಟಿಂಗ್ ಗೇನ್ಸ್ ನೋಡೋದಕ್ಕೆ ಸಿಗ್ತದೆ. QIB ಸೆಗ್ಮೆಂಟ್ ನಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಮೊದಲನೇ ದಿನ ನೋಡೋದಕ್ಕೆ ಸಿಕ್ಕಿದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ನಷ್ಟು ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಹಾಗೆ ಮಾರ್ಕೆಟ್ ಪಾಸಿಟಿವ್ ಆಗಿದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ 70 ರೂಪಾಯಿಗೂ ಹೆಚ್ಚಿನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಿಮಗೆ ಕೊನೆ ದಿನ ಜೂನ್ 8ಕ್ಕೆ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನು ಹಾಕಬಹುದಾಗುತ್ತೆ. ಹಾಗೆ ಮೀಡಿಯಂ ಟರ್ಮ್ಗೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ನ ಬಗ್ಗೆ ಪ್ಲಾನ್ ಅನ್ನ ಮಾಡಬಹುದು. ಸೊ ಕ್ವಾರ್ಟರ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಇಯರ್ ಆನ್ ಇಯರ್ 50 ಕೋಟಿಯ ಪ್ರಾಫಿಟ್ಸ್ ನಮಗೆ ನೋಡೋದಕ್ಕೆ ಸಿಗ್ತದೆ ಅಂದ್ರೆ ಆಲ್ಮೋಸ್ಟ್ ನಾವು ಕ್ವಾರ್ಟರ್ಲಿ 15 ರಿಂದ 16 ಕೋಟಿಯ ಪ್ರಾಫಿಟ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗಬಹುದಾಗುತ್ತೆ. ಸೊ ಆ ರೀತಿಯ ಪ್ರಾಫಿಟಬಿಲಿಟಿ ಕಂಟಿನ್ಯೂ ಆದ್ರೆ ಖಂಡಿತವಾಗ್ಲೂ ಶಾರ್ಟ್ ಟರ್ಮ್ಗೆ ಕೂಡ ಸ್ಟಾಕ್ ಅನ್ನ ಕಂಟಿನ್ಯೂ ಮಾಡಬಹುದಾಗುತ್ತೆ. ಸೊ 70 ರೂಪಾಯಿಗೂ ಹೆಚ್ಚಿನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸಿಕ್ಕಿದ್ರೆ ಖಂಡಿತವಾಗ್ಲೂ ಈ ಒಂದು IPO ನಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗುತ್ತೆ. ಇಕ್ಯೂ ಲೈಟಿಂಗ್ ನ ಬಗ್ಗೆ ನಾನು ನಿಮಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳು, IPO ರಿವ್ಯೂಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.